ಒಬ್ಬಟ್ಟಿಟ್ಟು ತೆಳೆ ಇದೆ. ಇದು ತಳ ದಪ್ಪ. ಮಜ್ಜಿಗೆ ಬಂದಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಮ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗಾಗಿದೆ ಟೈಮ್ 12 ಗಂಟೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನೇನು ವಿಶೇಷ, ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮನೆಯವರ ಅತ್ತೆ ತೀರೋಗ್ಬಿಟ್ಟಿದ್ದು. ಅವರು ತಿಥಿಗೆ ಅಂದರೆ ಅವ್ರದ್ದು ಕಾರ್ಯಕ್ಕೆ ಅಪ್ಪನ ಮನೆ ತಿಂಡಿ ಅಂತ ಮಾಡ್ಕೊಂಡು ಹೋಗಬೇಕು. ಹಾಲು ಬೆಣ್ಣೆ ಎಲ್ಲ ತೊಗೊಂಡು ಹೋಗಬೇಕು. ಅದಕ್ಕೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಏನೇನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಕರ್ಜಿಕಾಯಿ, ಕಾಯಿ ಒಬ್ಬಟ್ಟು ಮತ್ತು ರವೆ ಉಂಡೆ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ಅಲ್ಲಿ ಎಡೆ ಹಾಕೋಕ್ಕೆ ತೊಗೊಂಡು ಹೋಗೋಕ್ಕೆ ಅಪ್ಪನ ಮನೆ ತಿಂಡಿ ಅಂತ ತಿಂಡಿ ಮಾಡಿಕೊಂಡು ಪೂಜೆ ಸಹ ಮಾಡಿಕೊಂಡು ಹಾಲು ಬೆಣ್ಣೆ ಅಥವಾ ಹಾಲು ತುಪ್ಪ ಅಂತಾರೆ, ಅದನ್ನು ತೊಗೊಂಡು ಹೋಗಬೇಕು. ಅದಕ್ಕೆ ಏನೇನು ಮಾಡ್ತಾಯಿದ್ದೀನಿ ನೋಡೋಣ. ಅವ್ರು ನಮ್ಮ ಮನೆಯವರ ಸೋದರದತ್ತೆ. ಅವರು 4 ಜನ, ಅದರಲ್ಲಿ ಎಲ್ಲರೂ ತೀರೋಗ್ಬಿಟ್ಟು ಒಬ್ಬರೇ ಉಳಿದಿದ್ದು. ಅವರು ಕೂಡ ಇವಾಗ ತೀರೋಗ್ಬಿಟ್ರು. ಅದಕ್ಕೆ ಅವ್ರಿಗೆ ಕಾರ್ಯಕ್ಕೆ ಅಪ್ಪನ ಮನೆ ತಿಂಡಿ, ಅಪ್ಪನ ಮನೆ ಬಟ್ಟೆ ಅಂತ ತೊಗೊಂಡು ಹೋಗಬೇಕು. ಹಾಗಾಗಿ ಅವ್ರ ಮಗನಿಗೆ ನಮ್ಮ ಮನೆಯವರು ಬಟ್ಟೆ ಹೊಲಿಸಿದ್ದಾರೆ. ಅವ್ರದ್ದು ಅಳತೆ ಬಟ್ಟೆ ಇಸ್ಕೊಂಡು ಬಂದು ಬಟ್ಟೆ ಹೊಲಿ ಹಾಕಿದ್ದಾರೆ. ಆಮೇಲೆ ಅಪ್ಪನ ಮನೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲದಕ್ಕೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ನಮ್ಮ ಮನೆಯವರು ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವರು 15 ದಿನ, ಒಂದು 12 ದಿನಕ್ಕೆಲ್ಲ ಬನ್ನಿ ಅತ್ತೆ, ಬಂದಿದ್ದು ಹೋಗಿ, ಒಂದು ದಿನ ಇದ್ದು ಹೋಗು, ಇನ್ಯಾರಿದ್ದಾರೋ, ನಮ್ಮ ಅಪ್ಪ ಅಮ್ಮ ಎಲ್ಲ ತೀರೋಗ್ಬಿಟ್ಟಿದ್ದಾರಲ್ಲ, ನೀನಾದರೂ ಬಂದೋಗು, ಇರೋಳು ನೀನೊಬ್ಬಳು ಅಂದ್ಬಿಟ್ಟು ಕರೆಸ್ತಾಯಿದ್ರು. ಅವ್ರು ಬಂದಾಗ ಅವ್ರಿಗೆ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ಅವರು ನೆಮ್ಮದಿಯಾಗಿ, ಅಂದರೆ ಮನೆ ಹೆಣ್ಮಕ್ಳು ಹಸು ಅಂತ ಶಾಪ ಹಾಕ್ಬಾರ್ದಲ್ವ, ಅದಕ್ಕೆ ಅವ್ರು ಸಂತೋಷದಿಂದ ಹೋದರೆ ನಮ್ಮ ಮನೆಗಳಿಗೂ ಏಳಿಗೆ, ಅಪ್ಪನ ಮನೆಗೆ ಏಳಿಗೆ ಇರುತ್ತಲ್ವ. ಹಾಗಾಗಿ ಅವ್ರ ಕೈ ಬೈಸ್ಕೋಬಾರ್ದು ಅಂತ ಹೇಳಿ ನಮ್ಮ ಮನೆಯವರು ಅವಾಗವಾಗ ಕರೆದು ಅವ್ರಿಗೆ ಸೀರೆ ತೆಗಿಯೋದು, ಅವ್ರು ಒಳ್ಳೊಳ್ಳೆ ಅಡುಗೆ ಮಾಡೋದು ಎಲ್ಲ ಮಾಡಿಕೊಟ್ಟು, ಹೋಗುವಾಗಲೂ ಕೂಡ ಕೈಗೆ ದುಡ್ಡು ಕೊಟ್ಟು ಕಳಿಸ್ತಿದ್ರು. ಹಾಗಾಗಿ ನಮ್ಮ ಮೇಲೆ ಸ್ವಲ್ಪ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಅದಕ್ಕೆ ನಾವು ಅವ್ರಿಗೆ ಕಾರ್ಯಕ್ಕೆ ತಿಂಡಿಗಳನ್ನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ತಿಂಡಿಗಳನ್ನ ಮಾಡ್ಕೊತಾ ಇದ್ದೀವಿ. ಸಾಲದಕ್ಕೆ ಅದು ಸಂಪ್ರದಾಯ ಇರೋದೇ ಅಪ್ಪನ ಮನೆಯಿಂದ ತೊಗೊಂಡೋಗ್ಬೇಕು. ಹಾಲು ಬೆಣ್ಣೆ, ಪೂಜೆ ಸಾಮಾನು, ತಿಂಡಿ, ಬಟ್ಟೆ ಅಂತ ಇರೋದು ನಮ್ಮ ಕಡೆ. ಹಾಗಾಗಿ ನಾವೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಆಮೇಲೆ ಅವ್ರ ಹೆಸ್ರು ಹೇಳಿ ಹೆಚ್ಚಿಗೆ ತಿಂಡಿ ಮಾಡಿ ಮನೇಲಿ ಮಕ್ಕಳಿಗೆಲ್ಲ ಕೊಡೋದು, ನಾವು ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಹಾಗಾಗಿ ಅವ್ರಿಗೆ ಅಲ್ಲಿ ಎಷ್ಟು ತೊಗೊಂಡೋಗ್ಬೇಕು ಅಷ್ಟೇ ಅಳತೆಗೆ ನಾನು ಮಾಡ್ಕೊತಾ ಇದ್ದೆ. ಬೇಕು ಅಂದರೆ ನಾವು ಮನೆಗೆಲ್ಲ ಆಮೇಲೆ ಮಾಡ್ಕೊಬೋದಲ್ಲ ಅಂತ ಹೇಳಿ. ಆಮೇಲೆ ಸಾಮಾನ್ಯವಾಗಿ ನಾವಂತೂ ಹೊರಗಡೆ ಏನೂ ತಿನ್ನಲ್ಲ, ಎಲ್ಲ ಮನೇಲೇ ಮಾಡಿದ್ದು. ತಿನ್ನಲ್ಲ ಅಂದರೆ ತಿನ್ನೋದೇ ಇಲ್ಲ ಅಂತಲ್ಲ, ಅಪರೂಪಕ್ಕೆ ತಿಂತೀವಿ. ಆದರೆ ಯಾವಾಗಲೂ ಮನೇಲಿ ಮಾಡಿದ ತಿಂಡಿನೇ ನಾವು ತಿನ್ನೋದು. ಹಾಗಾಗಿ ಎಲ್ಲನೂ ತಿಂಡಿ ಎಲ್ಲ ಮಾಡ್ಕೊತಾ ಇದ್ದೆ.
ಕಾಯಿ ಒಬ್ಬಟ್ಟು, ರವೆ ಉಂಡೆ, ಕರ್ಜಿಕಾಯಿ ತುಂಬ ಚೆನ್ನಾಗಾಯಿತು. ತಿಂಡಿಗಳಂತೂ ತುಂಬ ಚೆನ್ನಾಗಾಯಿತು. ನಮಗಂತೂ ಖುಷಿ ಆಯಿತು. ಅವ್ರಿಗೆ ಅಂತ ಮಾಡಿ ತಿಂಡಿ ಎಲ್ಲ ಎಷ್ಟು ಚೆನ್ನಾಗಾಯಿತು ಅಂತ ಒಬ್ಬಳೇ ಎಲ್ಲನೂ ಮಾಡಿದೆ. ಅಂದರೆ ನಾಳೆ ತಿಥಿ ಕಾರ್ಯ ಅಂತ ಹೇಳಿದ್ರೆ ನಾವು ಹಿಂದಿನ ದಿನ ಮಾಡ್ಕೊಬೇಕು. ಹಾಗಾಗಿ ಎಲ್ಲ ಮಾಡ್ಕೊತಾ ಇದ್ದೀವಿ. ಬಟ್ಟೆ ಎಲ್ಲ ಹೊಲಿಸಿದ್ವಲ್ಲ, ಅದನ್ನೆಲ್ಲ ನಮ್ಮ ಮನೆಯವ್ರು ತಂದು ಇಟ್ಟಿದ್ರು. ನಾಳೆ ತೊಗೊಂಡೋಗೋಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆಮೇಲೆ ಬೇಕ್ರಿನಲ್ಲಿ ಸ್ವೀಟ್ಸು ಮತ್ತು ಮಿಕ್ಸ್ಚರು, ಆಮೇಲೆ ಹಣ್ಣುಗಳು ಎಲ್ಲ ತೊಗೊಂಡು ಪೂಜೆ ಸಾಮಾನು ತೊಗೊಂಡೋಗ್ಬೇಕು. ಅಂದರೆ ಗಡಿಗೆ ಹೊಡಿಯೋರು ಅಜ್ಜಿ ಮನೆ ಪೂಜೆ ಸಾಮಾನೇ ಹೊಡಿಬೇಕು. ಆಮೇಲೆ ಅಜ್ಜಿ ಮನೆಯಿಂದ ಮಾಡ್ಕೊಂಡೋಗಿರೋ ತಿಂಡಿಗಳನ್ನ ಅವ್ರ ಕೈಯಿಂದ ಹಾಕಿಸ್ತಾರೆ ನಮ್ಮ ಕಡೆ. ಆ ಥರ ಇರೋದು ರೂಲ್ಸ್, ಇರೋದು ಸಂಪ್ರದಾಯ. ಹಾಗಾಗಿ ಎಲ್ಲನೂ ನಾನು ರೆಡಿ ಮಾಡ್ಕೊಂಡು ಹೋದೆ. ಅಲ್ಲೆಲ್ಲ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನನಗೆ ಮುಜುಗರ. ಅಂದರೆ ಏನು ನೋಡಿದವರು ಈ ಥರ ಕಾರ್ಯಗಳಲ್ಲೆಲ್ಲ ಈ ಥರ ವೀಡಿಯೋ ಮಾಡ್ಕೊತಾ ಇದ್ದಾಳೆ ಅಂತಾರೆ ಅಂದ್ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಆ ವೀಡಿಯೋಗಳು ಯಾವುದೂ ನಾನು ಮಾಡ್ಕೊಂಡಿಲ್ಲ. ಬರೀ ಇಲ್ಲಿ ಮನೆಯಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದಷ್ಟನ್ನೇ ನಾವು ಮಾಡ್ಕೊಂಡಿದ್ದು. ಪಾಪ ಅವರೆಲ್ಲ ದುಃಖದಲ್ಲಿರ್ತಾರೆ. ಅವ್ರ ಮುಂದೆ ಎಲ್ಲ ನಾವು ಕ್ಯಾಮ್ರಾ ಇಟ್ಕೊಂಡು ಹೋದರೆ ಏನನ್ನಲ್ಲ, ನಮಗೆ ಆಗುತ್ತೆ. ಅದಕ್ಕೆ ನಾನು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನಾರು ಅಂತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಮುಜುಗರ. ಹಾಗಾಗಿ ಎಲ್ಲ ತಿಂಡಿಗಳು ಕರ್ಜಿಕಾಯಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹೇಳಿದ ಹಾಗೆ ಹೆಣ್ಮಕ್ಳುಗಳು ಶಾಪ ಹಾಕಬಾರ್ದು ಮನೆಗೆ. ಹಾಗಾಗಿ ನಾವು ಹೆಣ್ಮಕ್ಳುಗಳ ಕೈಲಿ ಯಾರ ಕೈಲೂ ಶಾಪ ಹಾಕ್ಸ್ಕೊಳ್ಳಲ್ಲ. ಅವ್ರಿಗೆ ನಮಗೆ ಎಷ್ಟೇ ಇದಾದ್ರೂ ಅವ್ರನ್ನ ಸಂತೋಷವಾಗಿಡೋಷ್ಟು ಪ್ರಯತ್ನ ಮಾಡ್ತೀವಿ. ಹಾಗೆ ಇವರು ಹಿರೀಕರಲ್ವ, ಇರೋರಲ್ಲಿ ಇವರೊಬ್ಬರೇ ಉಳ್ಕೊಂಡಿದ್ದು. ಅಂದರೆ ನಾವು ಮದುವೆ ಆಗೋಷ್ಟರಲ್ಲೇ ಆಲ್ಮೋಸ್ಟ್ ತೀರೋಗ್ಬಿಟ್ಟಿದ್ರು. ನಾವು ಮದುವೆ ಆದಮೇಲೆ ಇನ್ನಿಬ್ಬರೇ ಇದ್ದಿದ್ದು. ಅದರಲ್ಲೂ ಒಬ್ಬರು ಸ್ವಲ್ಪ ಬೇಗ ತೀರೋದ್ರಿಂದ ನಮಗೆ ಅಷ್ಟು ಇದಿರಲಿಲ್ಲ. ಇವರೊಬ್ಬರು ನಮ್ಮ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಹಾಗಾಗಿ ಇವ್ರ ಕಾರ್ಯಕ್ಕೆ ಎಲ್ಲನೂ ತುಂಬ ಮುತುವರ್ಜಿಯಿಂದ ಮಾಡಿದ್ವಿ. ಎಲ್ಲ ಕೆಲಸ ಕೂಡ ಚೆನ್ನಾಗಾಯಿತು. ಮನೇಲಿ ತಿಂಡಿ ಕೂಡ ಚೆನ್ನಾಗಾಯಿತು. ಅಲ್ಲಿ ಕಾರ್ಯದಲ್ಲಿ ಹೇಳಿದ್ನಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ವೀಡಿಯೋಗಳಿದೆ, ಎಲ್ಲನೂ ಹಾಗೆ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೂ ನನಗೆ ಫ್ರೀ ಆಗ್ತಾಯಿಲ್ಲ. ಇನ್ನೊಂದು ಏನಂದರೆ ಕೆಲವು ಸಾರಿ ಏನಾಗುತ್ತೆ, ವೀಡಿಯೋನೇ ಮಾಡ್ಕೊಂಡಿರಲ್ಲ, ಆ ಥರ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಆದಮೇಲೆ ನೆನ್ಪು ಮಾಡ್ಕೊತೀನಿ, ಅಯ್ಯೋ ವೀಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ. ಆ ಥರ ಆಗಿಬಿಡುತ್ತೆ. ಅಂದರೆ ಕೆಲಸದ ಪ್ರೆಷರ್ ಆ ಥರ ಇರುತ್ತೆ. ಹಾಗಾಗಿ ಈಗ ಜೊತೆಗೆ ಮಕ್ಕಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಇನ್ನು ಬೆಳಗಿನ ಟೈಮು ಅದೇ ಗಡಿಬಿಡಿಯಲ್ಲಿರ್ತೀವಿ. ನಾವು ಮನೆ ಕೆಲಸನೂ ಮಾಡಬೇಕು, ವಾರ ಪೂಜೆನೂ ಮಾಡಬೇಕು. ಜೊತೆಗೆ ಮಕ್ಕಳಿಗೆ ಟೈಮಿಗೆ ಸರಿಯಾಗಿ ತಿಂಡಿ ಎಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲ್ ವ್ಯಾನ್ ಬರೋಷ್ಟರಲ್ಲಿ ರೆಡಿ ಮಾಡಿ ಅವ್ರನ್ನ ಕಳಿಸ್ಬೇಕು. ಹಾಗಾಗಿ ನಮಗೆ ಗಡಿಬಿಡಿ ಅಂದರೆ ಗಡಿಬಿಡಿ. ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೋ ಅಂತ ಹೇಳಿ ನಮ್ಗೆ ಟೈಮೇ ಸಾಲ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಇನ್ನೊಂದು ಏನಾಗಿದೆ ಅಂದರೆ, ನಮ್ಮದು ಹಬ್ಬದ ಕಾರ್ಯಕ್ಕೋಸ್ಕರ ಬರಾಬರಿ 2 ತಿಂಗಳು ಫುಲ್ ಕೆಲಸ ಬ್ಯುಸಿ ಆಗಿದ್ವಿ ಅಲ್ವಾ. ಅಂದರೆ ಫ್ರೀ ಇಲ್ಲದೆ ಮನೆ ಪೇಂಟ್ ಮಾಡಿಸ್ತಾ ಇದ್ವಿ. ಅದಾದಮೇಲೆ ಎಲ್ಲ ಮನೆ ಕೆಲಸಗಳು, ಅದ್ರ ಮಧ್ಯದಲ್ಲಿ ಸ್ವಲ್ಪ ಫಂಕ್ಷನ್ಸ್ಗಳು. ಈಗ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿ ಫಂಕ್ಷನ್ಗಳಿಗೆ ಹೋಗದೇ ಇರೋಕ್ಕಾಗಲ್ಲ. ಏಕೆಂದರೆ ಜನನೂ ಬೇಕು. ನಾವು ಹೋದರೆ ಅಲ್ವಾ ಅವರು ಕೂಡ ಬರೋದು. ಹಾಗಾಗಿ ಅದನ್ನು ಮೇಂಟೈನ್ ಮಾಡಬೇಕು. ಅದಾದಮೇಲೆ ಇನ್ನು ಮನೆ ಕೆಲಸಗಳು, ಆಮೇಲೆ ಎಲ್ಲ ಪಾತ್ರೆಗಳು, ಬಟ್ಟೆಗಳೆಲ್ಲ ಕ್ಲೀನ್ ಮಾಡೋದು ಎಲ್ಲ ಹಬ್ಬಕ್ಕೋಸ್ಕರ. ಅದಾದಮೇಲೆ ಕಾರ್ಡ್ಸ್ ಕೊಡೋದು, ಎಲ್ಲ ಕೆಲಸಗಳು ಹೆವಿ ಮಾಡಿದ್ವಿ ಅಲ್ವ 2 ತಿಂಗಳು ಬರಾಬರಿಯಾಗಿ. ಅದಾದಮೇಲೆ ಫುಲ್ 1 ತಿಂಗಳು ಫುಲ್ ರೆಸ್ಟ್ ಅಂದರೆ ರೆಸ್ಟ್ ಮಾಡಿಬಿಟ್ಟಿದ್ದೀವಿ. ಫ್ರೀನೇ ಇಲ್ಲ. ಅಂದರೆ ಎಷ್ಟು ಫ್ರೀಯಾಗಿದ್ದೀವಿ ಅಂತ ಹೇಳಿದ್ರೆ ಏನಿಲ್ಲ, ಮನೆ ಕೆಲಸ ಮಾಡ್ಕೊಳ್ಳೋದು, ಫೋನ್ ನೋಡೋದು, ಟಿ ವಿ ನೋಡೋದು, ಅಡುಗೆ ಮಾಡಿ ಊಟ ಮಾಡೋದು, ಮಲ್ಕೊಳ್ಳೋದು. ಅದ್ರ ಜೊತೆಗೆ ಫಂಕ್ಷನ್ಸ್, ಹೆವಿ ಫಂಕ್ಷನ್ ಅಂದರೆ ಹೆವಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದು, ಅಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡೋದು, ಮಲ್ಕೊಳ್ಳೋದು. ಇದೇ ರೀತಿ ಆಗ್ಬಿಟ್ಟಿತ್ತು. ಮಧ್ಯಾಹ್ನ ಟೈಮು ಮಲ್ಗೋಕ್ಕೆ ನಂಗೆ ಬೇರೆ ಟೈಮಲ್ಲಿ ಫ್ರೀ ಸಿಗ್ತಿರಲಿಲ್ಲ. ಈಗ 1 ತಿಂಗಳಂತೂ ಮಗನಿಗೆ ರಜಾ ಇದ್ದಿದ್ದರಿಂದ ಆರಾಮ್ಸೆ ರೆಸ್ಟ್ ಮಾಡಿದ್ದೀನಿ, ನಿದ್ದೆ ಮಾಡಿದ್ದೀನಿ ಚೆನ್ನಾಗಿ. ಆ ಥರ ಟೈಮ್ ಪಾಸ್ ಮಾಡಿಬಿಟ್ಟು ಇವಾಗ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಮಗೆ ಹೇಗಪ್ಪ ಮಾಡೋದು ಅನ್ನೋ ರೀತಿ ಆಗಿಬಿಟ್ಟಿತ್ತು. ಸ್ಟಾರ್ಟಿಂಗ್ 1 ವೀಕು ಕೆಲಸ ಮಾಡೋಕ್ಕೆ ಬೋರ್ ಆಗ್ತಿತ್ತು. ಬೆಳಿಗ್ಗೆ ಎದ್ದೇಳಬೇಕು ಅಂದರೆ ಎಷ್ಟೊತ್ತಿಗೆ ಇಷ್ಟು ಬೇಗ ಟೈಮ್ ಆಗಿಬಿಡ್ತಲ್ಲಪ್ಪ, ಎದ್ದೇಳಲೇಬೇಕಾ ಅನ್ನೋ ರೀತಿ.
ಆ ಥರ ಎಲ್ಲ ಆಗಿತ್ತು. ಆಮೇಲೆ ಈಗ ಅಡ್ಜಸ್ಟ್ ಆಗಿಬಿಡ್ತೀವಿ ಮಾಡ್ತಾ ಮಾಡ್ತಾ ಮಾಡ್ತಾ. ಆ ಥರ ಎಲ್ಲ ಆಗಿ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆದರೂ ಟೈಮ್ ಎಷ್ಟು ಬೇಗ ಕಳೆದೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆವಾಗ ನಾವು ಸ್ಕೂಲ್ ಡೇಸ್ಗಳಲ್ಲಿ ಓದ್ತಾ ಇರುವಾಗ ನಮಗೆ ನಮ್ಮ ಮಿಸ್ಗಳೆಲ್ಲ ಹೇಳೋರು, ಕಳೆದು ಹೋದ ಸಮಯ ಮತ್ತೆ ಬರಲ್ಲ ಅಂತ. ಅದೇ ಥರ ನಾವು ಎಷ್ಟು ಇದು ಮಾಡಿದ್ರೂ ವಾಪಸ್ ಬರಲ್ಲ. ಆ ಟೈಮ್ನಲ್ಲಿ ನಾವೇನು ಮಾಡಬೇಕು ಅದನ್ನು ನಾವು ಮಾಡಿಬಿಡ್ಬೇಕು. ಟೈಮ್ ವೇಸ್ಟ್ ಮಾಡದೆ ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಇರಬೇಕು ಅನ್ನೋದು ಅದಕ್ಕೇ. ಫೈನಲಿ ಕರ್ಜಿಕಾಯಿ ಎಲ್ಲ ಮಾಡಾಯಿತು. ಅದಾದಮೇಲೆ ಒಬ್ಬಟ್ಟು ತಟ್ಟೋಣ ಅಂದ್ಬಿಟ್ಟು ಒಬ್ಬಟ್ಟು ತಟ್ತಾಯಿದ್ದೆ. ಅಂದರೆ ಫಸ್ಟೇ ಒಬ್ಬಟ್ಟು ಹೂರ್ಣ ಮಾಡಿ ಇಟ್ಟೆ, ಅದು ತಣ್ಣಗಾಗೋ ಅಷ್ಟರಲ್ಲಿ ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಹೂರ್ಣ ಮಾಡಿ ಇಟ್ಮೇಲೆ ಅದು ತಣ್ಣಗಾಗೋ ಅಷ್ಟರಲ್ಲಿ ಕರ್ಜಿಕಾಯಿನ ಮಾಡಿಬಿಟ್ಟೆ. ಅದು ಕರ್ಜಿಕಾಯಿ ಎಲ್ಲ ಮಾಡೋಷ್ಟರಲ್ಲಿ ಇದು ತಣ್ಣಗಾಗಿತ್ತಲ್ಲ. ಇವಾಗ ಒಬ್ಬಟ್ಟು ತಟ್ಟೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟು ತಟ್ತಾಯಿದ್ದೀನಿ. ಎಲ್ಲ ಕೆಲಸ ಒಬ್ಬಳೇ ಮಾಡಿದ್ದೀನಿ ಪ್ರತಿಯೊಂದೂ. ನಮ್ಮ ಮನೆಯವರು ಕೂಡ ಏನೂ ಹೆಲ್ಪ್ ಮಾಡಲಿಲ್ಲ ಇವತ್ತು, ಏಕೆಂದರೆ ಅವರು ಏನೋ ಕೆಲಸದಲ್ಲಿ ಬ್ಯುಸಿ ಇದ್ದರು. ಇಲ್ಲ ಅವ್ರಿಗೆ ಬಟ್ಟೆ ಹೊಲಿ ಹಾಕಿದ್ವಲ್ಲ ಅದನ್ನು ಈಸ್ಕೊಂಬರೋಕ್ಕೆ ಹೋಗಿದ್ದರು ತೊಗೊಂಡು ಬರೋಕ್ಕೆ. ಹಾಗಾಗಿ ಅವರು ಬನ್ನೂರಿಗೆ ಹೋಗ್ಬಿಟ್ಟಿದ್ರು. ನಾನೊಬ್ಬಳೇ ಎಲ್ಲನೂ ಮಾಡಿದೆ. ಅಂದರೆ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡೋವಾಗ ನಮಗೇನು ಕಷ್ಟ ಅನಿಸಲ್ಲ, ತುಂಬ ಇಷ್ಟಪಟ್ಟೆ ಮಾಡ್ತೀವಿ. ಮಾಡಲೇಬೇಕಲ್ವ, ಇನ್ಯಾರು ಮಾಡಿಕೊಡ್ತಾರೆ ಆ ಥರ. ಹಾಗಾಗಿ ಎಲ್ಲ ಮಾಡ್ಕೊಂಡ್ವಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಿಂದಿನ ಕಾಲದವರು ಶಾಸ್ತ್ರ ಸಂಪ್ರದಾಯಗಳನ್ನ ಸುಮ್ಮನೆ ಮಾಡಿಲ್ಲ, ಎಲ್ಲರೂ ಅದಕ್ಕೆ ಒಂದೊಂದು ಕಾರಣ ಇದೆ. ಅದರಿಂದನೇ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡಿರೋದು. ಆದರೆ ಈಗಿನವ್ರು ಏನು ಅಂದರೆ, ಅಯ್ಯೋ ಏನಾಗ್ಬಿಡುತ್ತೆ, ಮಾಡದೇ ಹೋದ್ರೆ ಏನಾಗ್ಬಿಡುತ್ತೆ, ಹೋಗದೇ ಇದ್ರೆ ಏನಾಗ್ಬಿಡುತ್ತೆ, ಹಾಗಾದ್ರೆ ಏನಾಗುತ್ತೆ, ಹೀಗಾದರೆ ಏನಾಗುತ್ತೆ ಅಂತ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ತುಂಬ ಜನ ಅದೇ ಥರ ಮಾಡೋದು. ಆದರೆ ನಮ್ಮ ಮನೇಲಿ ಆ ಥರ ಇಲ್ಲ. ನಾವು ಪ್ರತಿಯೊಂದನ್ನು ಅಷ್ಟೇ, ನಮ್ಮ ಅತ್ತೆ ಮಾವ ಅವರೆಲ್ಲ ತೀರೋದಾಗ ನಾವು 1 ವರ್ಷ ತನಕನೂ ನಾವು ಪೂಜೆ ಮಾಡಿಸಿಲ್ಲ. ಕೆಲವರೆಲ್ಲ ಅಯ್ಯೋ ಏನಾಗುತ್ತೆ ಅಂದ್ಬಿಟ್ಟು ಪೂಜೆ ಮಾಡಿಸಿದ್ರು. ಆ ಥರ ಎಲ್ಲ ಮಾಡಿಸ್ಬಾರ್ದು. ಅಲ್ಲಿ ಅವ್ರದ್ದು ಆತ್ಮ ತುಂಬ ನೊಂದ್ಕೊಳ್ಳುತ್ತಂತೆ. ನೋಡು, ನಾವಿಲ್ಲ ಅಂತ ಹೇಳಿ ಎಷ್ಟು ಆರಾಮಾಗಿದ್ದಾರೆ, ನಮಗೋಸ್ಕರ ಅವರು 1 ವರ್ಷವೂ ಟೈಮ್ ಕೊಡಲ್ವಲ್ಲ, ನಮ್ಮನ್ನ ನೆನೆಸ್ಕೊಳ್ಳಲ್ವಲ್ಲ ಅಂತ ತುಂಬ ಅವರು ನೊಂದ್ಕೊತಾರಂತೆ. ಆತ್ಮ ನೊಂದ್ಕೊಳ್ಳುತ್ತಂತೆ. ಅವ್ರು ಇದ್ದಾಗ ಅವ್ರು ಏನೇ ಮಾಡಿರಲಿ, ಅವ್ರು ಎಷ್ಟೇ ಕರ್ಮ ಮಾಡಿರಲಿ, ಏನೇ ಮಾಡಿರಲಿ, ತಪ್ಪೇ ಮಾಡಿರಲಿ, ಒಳ್ಳೆಯದೇ ಮಾಡಿರಲಿ, ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ಹಾಗಾಗಿ ನಾವು 1 ವರ್ಷದ ತನಕ ಏನೂ ಮಾಡಬಾರ್ದು. ಹಾಗಾಗಿ ಇಷ್ಟು ಈ ದಿನದ ಬ್ಲಾಗ್ ಆಗಿರುತ್ತೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೋಗಿ ಬರಲಾ?